ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನುವಂಥದ್ದು ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಅನ್ನುವಂಥ ವಿಷಯನ ರಾಜ್ಯಪಾಲರು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿತ್ತು. ಯಾಕೆಂತ ಹೇಳಿದ್ರೆ ದಾಖಲೆಗಳು ಸುಳ್ಳು ಹೇಳ್ತಾ ಇರಲಿಲ್ಲ. ಎಲ್ಲ ದಾಖಲೆಗಳು ಇವರ ವಿರುದ್ಧ ನಿಂತಿತ್ತು. ಸೈಟು ತೆಗೆದುಕೊಂಡಿದ್ದು ಪರಬಾರೆ ಆಗಿರುವಂಥದ್ದು, ಪ್ರೋತ್ಸಾಹದಾಯಕ ಯೋಜನೆಯಡಿಯಲ್ಲಿ 14 ಸೈಟನ್ನು ಪಡ್ಕೊಂಡಿರುವಂಥ ರೀತಿ ಕ್ರಮ ಯಾವುದೂ ಕ್ರಮಬದ್ಧವಾಗಿಲ್ಲ ಅನ್ನೋದು ಗೊತ್ತಿತ್ತು ನಮಗೆ. ಹಾಗೆ ಎರಡನೇದು ನೋಡಿದಂಥ ಸಂದರ್ಭದಲ್ಲಿ ಅದು 40-60ರ 2 ಪ್ರೋತ್ಸಾಹದಾಯಕ ಸೈಟ್ಗಳನ್ನ ಮಾತ್ರ ತಗೋಬೇಕಾಗಿತ್ತು. 14 ತೆಗೆದುಕೊಂಡ್ಬಿಟ್ಟಿದ್ದಾರೆ. ಅದೇ ಸರಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಪ್ರಾಧಿಕಾರದ ನಿರ್ಣಯದಂತೆ 20/11/2020 ಪ್ರಾಧಿಕಾರದ ನಿರ್ಣಯದಂತೆ ಅಂತ ಬರೆದಿದ್ರು. ಆ ನಿರ್ಣಯನು ಕಾನೂನು ಬಾಹಿರ ಅಂತ ಮೈಸೂರಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಮೈಸೂರಿನ DC ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಎಲ್ಲವನ್ನೂ ಕಡೆಗಣಿಸಿ ಎಲ್ಲವನ್ನೂ ಉಡಾಫೆ ಮಾಡಿಕೊಂಡು ಇವತ್ತು ನಗರಾಭಿವೃದ್ಧಿ ಸಚಿವರು ನನಗನ್ಸುತ್ತೆ ಮುಖ್ಯಮಂತ್ರಿಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ, ಮುಖ್ಯಮಂತ್ರಿಯವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ ಅಂತ ಅನಿಸುತ್ತೆ. ನನಗೆ ಇರುವ ಮಾಹಿತಿ ಪ್ರಕಾರ ದಾಖಲೆಗಳು ಸುಳ್ಳು ಹೇಳ್ತಾ ಇರಲಿಲ್ಲ. ಎಲ್ಲವನ್ನೂ ದಾಖಲೆಗಳನ್ನ ಇಟ್ವಿ. ಅಲ್ರಿ, ಒಬ್ಬ ಕಮಿಷನರ್ ತಪ್ಪು ಮಾಡಿದ್ದಾನೆ, ಕಮಿಷನರ್ ಇದನ್ನು ಮೂಡಾದ ನಿರ್ಣಯ ಅಂತ ಬರೆದಿದ್ದಾರೆ, ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ನಾವು ಹೇಳಿದ್ದೋ. ದಾಖಲು ಮಾಡೋಕ್ಕೆ ಅಂತ ಲೆಟ್ರ್ ಕೊಟ್ಟರೆ ಮುಖ್ಯ ಕಾರ್ಯದರ್ಶಿಯವರಿಗೆ, ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಲೆಟ್ರ್ ಕೊಟ್ಟರೆ, ಇದೇ ಬೈರತಿ ಸುರೇಶ್ ಅವರು ಏನು ಹೇಳೋದು, ನಗರಾಭಿವೃದ್ಧಿ ಇಲಾಖೆ ಸಚಿವರು ಯಾವನೋ ಒಬ್ಬ MLA ಲೆಟ್ರ್ ಕೊಟ್ಬಿಟ್ಟಿದ್ದಾನೆ ಅಂತ ರಾಜೀನಾಮೆ ಕೊಡೋಕ್ಕಾಗತ್ತಾ? ಹಗರಣನೇ ನಡೆದಿಲ್ಲ ಅಂದರು. ಹಗರಣನೇ ನಡೆದಿಲ್ಲ ಅಂದ ಮರು ದಿವಸವೇ ಓಡ್ ಬಂದರು ಹೆಲಿಕಾಪ್ಟ್ರಲ್ಲಿ. ಮೈಸೂರಿನ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಭೆ ಮಾಡಿದ್ರು. ನಾನೊಬ್ಬ ದೂರುದಾರ, ನಾನೊಬ್ಬ ಮೂಡಾದ ಸದಸ್ಯ, ನನ್ನನ್ನು ಕರೆದು ಮೀಟಿಂಗ್ ಮಾಡಬೇಕಾಗಿತ್ತು. ಏನು ಕಂಪ್ಲೇಂಟ್ ಕೊಟ್ಟಿದೆಯಲ್ಲಪ್ಪ ಕೊಡು ಇಲ್ಲಿ ಅಂತ ಹೇಳಬೇಕಾಗಿತ್ತು. ಅದನ್ನು ಮಾಡ್ದೇನೆ ಇವತ್ತು ಇಡೀ ಹಗರಣವನ್ನು ಮುಚ್ಚಾಕುವಂಥ, ಕಮಿಷನರ್ನ ಏನು ರಕ್ಷಣೆ ಮಾಡುವಂಥ ಪ್ರಕ್ರಿಯೆಗೆ ಇದೇ ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಮಾಡಿದ್ರು. ನಾನು ಅವತ್ತು ಹೇಳಿದ್ರಿ, ನಾನೊಬ್ಬ ದೂರದಾರ, ನನ್ನನ್ನು ಯಾಕೆ ಕರೀಲಿಲ್ಲ ನೀವು ಅಂತ. ಅಧಿಕಾರಿಗಳನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಗಿ ಮುಖ್ಯಮಂತ್ರಿಗಳ ಬುಡಕ್ಕೆ, ಕಾಲು ಬುಡಕ್ಕೆ ತಂದಿಟ್ಟಂಥದ್ದು ಸನ್ಮಾನ್ಯ ಬೈರತಿ ಸುರೇಶ್ ಅವರು. ಅವರು ಸರಿಯಾಗಿ ನಡ್ಕೊಂಡಿದ್ದಿದ್ರೆ, ಅವರು ಸರಿಯಾಗಿ ತನಿಖೆ ಮಾಡಿದರೆ ಇದು ಯಾವುದೂ ಆಗ್ತಿರಲಿಲ್ಲ. ನನಗನ್ಸುತ್ತೆ ಒಟ್ಟಾರೆ ಪ್ರಕರಣದಲ್ಲಿ ಹಿತಶತ್ರುಗಳೇ ಇವರಿಗೆ ಮುಳುವಾಗಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಆಯೋಗ ರಚನೆ ಮಾಡಿದ್ರು. 15ನೇ ತಾರೀಕು ವಿಧಾನಸಭೆ ನಡೆಯುತ್ತೆ. 14ನೇ ತಾರೀಕು ಮಧ್ಯರಾತ್ರಿ ನೀವು ಆಯೋಗ ರಚನೆ ಮಾಡ್ತೀರಾ. ಆಯೋಗದ ರಚನೆ ಮಾಡಿದ್ಮೇಲೆ ಚರ್ಚೆ ಕೊಡಿ ಅಂದ್ವಿ. ವಿಧಾನಸಭೆಯಲ್ಲಿ ಆಯೋಗ ರಚನೆ ಆಗಿಬಿಟ್ಟಿದೆ, ಚರ್ಚೆ ಕೊಡಲ್ಲ ಅಂದರೆ ವಿಧಾನಸಭೆ ಮುಂದೂಡಿದ ಮರು ದಿವಸವೇ ನೀವು 2 ಗಂಟೆ ಕಾಲ ಪ್ರೆಸ್ ಮಾಡಿದ್ರಲ್ಲ, ನೀವು ಕ್ಲೀನ್ ಚಿಟ್ ಅಂತ ಹೇಳ್ಕೊಂಡ್ರಲ್ಲ, ಅದು ಸರಿನಾ ಅಂತ ಕೇಳಿದ್ವಿ. ಆಯಿತು, ನಿಮ್ಮ ಕಾನೂನು ಸಲಹೆಗಾರರು MLA ಅವರು ಹೇಗೆ ಕಾನೂನನ್ನು ಸಲಹೆಗಾರರು ಆರ್ಟಿಕಲ್ ಬರೀತಾರೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಗೆ, ಹೇಗೆ ನಿಮ್ಮನ್ನು ನಿರ್ದೋಷಿ ಅಂತ ಹೇಳ್ತಾರೆ, ಇದೆಲ್ಲ ದಾಖಲೆಗಳು ಅವರನ್ನು ತಪ್ಪಿತಸ್ಥರು ಅಂತ ಹೇಳ್ತಾನೇ ಇತ್ತು. ನಾವು ಹೇಳಿದ್ವಿ, ಆದರೆ ಅವರು ಕೇಳುವ ಮನಸ್ಥಿತಿಯಲ್ಲಿರಲಿಲ್ಲ. ಇವತ್ತು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ನಮ್ಮ ಕಣ್ಮುಂದೆ ಲಾಲ್ ಕೃಷ್ಣ ಅಡ್ವಾಣಿಯವರು ಮಾದರಿಯಾಗಿದ್ದರು. ಡೈರಿಯಲ್ಲಿ LKA ಅಂತ ಹವಾಲಾತ್ ಬರ್ತಿದ್ದಂಗೆ ನನ್ನ ಮೇಲೆ ಆರೋಪ ಬರ್ತಾ ಇದೆ. ಸಾರ್ವಜನಿಕರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಥವಾ ನಾನೊಬ್ಬ ಸಂಸದನ ಮೇಲೆ ಡೌಟ್ ಪಡ್ತಾರೆ. ನಾನು ಸ್ವಚ್ಛವಾಗಿ ನಿರ್ದೋಷಿಯಾಗಿ ಬರೋ ತನಕ ಪಾರ್ಲಿಮೆಂಟ್ ಒಳಗೆ ಕಾಲಿಡಲ್ಲ ಅಂತ ಲಾಲ್ ಕೃಷ್ಣ ಅಡ್ವಾಣಿ ರಾಜೀನಾಮೆ ಕೊಟ್ಟಿದ್ದು ಈ ದೇಶದಲ್ಲಿ ಉದಾಹರಣೆ ಇದೆ. ಅದೇ ರೀತಿ ಜೈಲು ಒಳಗಿಂದನೂ ರಾಜ್ಯಭಾರ ಮಾಡ್ತಾ ಇರುವಂಥ ಅರವಿಂದ್ ಕೇಜ್ರಿವಾಲ್ ಉದಾಹರಣೆನೂ ನಮ್ಮ ರಾಜ್ಯದಲ್ಲೇ
ನಮ್ಮ ದೇಶದಲ್ಲಿದೆ. ಇದನ್ನು ನಾನು ಉಲ್ಲೇಖ ಮಾಡಿದ್ದೆ. ಲಾಲ್ ಕೃಷ್ಣ ಅಡ್ವಾಣಿಯವ್ರ ಥರ ಈ ದೇಶದಲ್ಲಿ ಮಾದರಿಯ ರಾಜಕಾರಣಿ ಆಗಬೇಕು ಅಂತ ಆಸೆ ಇತ್ತು. ಎಲ್ಲ ಅವಕಾಶಗಳಿಂದ ಸಿದ್ದರಾಮಯ್ಯನವರು ವಂಚಿತರಾಗಿದ್ದಾರೆ. ಇವತ್ತು ರಾಜ್ಯಪಾಲರಿಗೆ ಏನು ದೂರನ್ನು 3 ಜನ ಏನು ನಮ್ಮ RTI ಆ್ಯಕ್ಟಿವಿಸ್ಟ್ಗಳು, ಇವತ್ತು ಗಂಗರಾಜ್ ಸರ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಸರ್ ಇರ್ಬೋದು, ಅಬ್ರಾಮ್ ಸರ್ ಇರ್ಬೋದು, ಅಂದರೆ 3 ಜನ ಧೈರ್ಯವಾಗಿ ಇದನ್ನು ಮಾಡಿರುವಂಥ ಕೆಲಸ. ಒಬ್ಬ RTI ಆ್ಯಕ್ಟಿವಿಸ್ಟನ್ನು ಮೈಸೂರಿನ ಸಭೆಯಲ್ಲಿ ಹೇಳ್ತಾರೆ, ಅವನ ಕ್ರೆಡಿಬಿಲಿಟಿಯನ್ನು ಕ್ವಶನ್ ಮಾಡ್ತಾರೆ. ಕ್ರೆಡಿಬಿಲಿಟಿ ಎಲ್ಲ ಇಂಪಾರ್ಟೆಂಟು, ದಾಖಲೆಗಳು ಮಾತಾಡ್ತಿತ್ತಲ್ಲ, ಅವನಿಗೆ ಸಿಕ್ಕಿರೋ ಪ್ರೊಡ್ಯೂಸ್ ಮಾಡಿರುವಂಥ ಅಥವಾ ಸಬ್ಮಿಟ್ ಮಾಡಿರುವಂಥ ದಾಖಲೆಗಳು ಅವರನ್ನು ದೋಷಿ ಅಂತ ಹೇಳ್ತಾ ಇತ್ತು. ನನಗನ್ಸುತ್ತೆ ಕಾಂಗ್ರೆಸ್ಸಿನ ಹೈಕಮಾಂಡು ಯಾವ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡ್ತಾರೋ ಆ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡ್ಕೋತಾರೆ. ಸೊ ಹೈಕೋರ್ಟಿನ ಮೆಟ್ಟಲನ್ನು ಏರ್ತಾರೆ ಅಂತ ಅವ್ರಿಗೂ ಕಾನೂನಿನ ಹೋರಾಟ ಅವರು ಮಾಡ್ತಾರೆ, ಕಾನೂನಿನ ಹೋರಾಟವನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಈ ಬಾರಿ ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಕ್ಕಿದೆ.